ಈಗ ವಿಜಯಪುರ ಶಾಸಕ ಯತ್ನಾಳ್ ಅವ್ರು ಹೇಳ್ತಾರೆ ವಕಫ್ ಆಸ್ತಿ 12 ಲಕ್ಷ ಎಕರೆ ಇದೆ, ಅದನ್ನ ಬಡವರಿಗೆ 12 ಲಕ್ಷ ಅಲ್ಲ 34 ಲಕ್ಷ ಆಗ್ತದೆ. 12 ಲಕ್ಷ ಅಲ್ಲ, ವಕಫ್ ಆಸ್ತಿ ಅನ್ನೋದು 34,000 ಎಕರೆ ಇರೋದು. ಒಪ್ಪು ಕೊಟ್ಟಿರೋದು ಯಾರೋ ದಾನಿಗಳು ಕೊಟ್ಟಿರೋದು. ಯಾರು ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಅಲ್ಲ, ಅದು ನನ್ನ ಆಸ್ತಿ ಇಲ್ಲ, ಎತ್ತಿ ಬಡವರು ಕೊಡಕ್ಕೆ. ನಮ್ಮ ಅಪ್ಪನ ಆಸ್ತಿ ಇದ್ರೆ ನಾನು ಯಾರಿಗಾನ ಕೊಡ್ಬೋದು, ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಇದ್ರೆ ಅವ್ರು ಯಾರಿಗಾನ ಕೊಡ್ಬೋದು. ಇದು ಯಾರೋ ದಾನಿಗಳು ಇದು ವಫ್ ಮಾಡಿ ಮುಸಲ್ಮಾನ್ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು. ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಒಂದು ಉದ್ದೇಶ ಇರ್ತದೆ. ಅವ್ರು ಯಾವ್ದ ಹಿನ್ನೆಲೆಯಲ್ಲಿ ದಾನ ಮಾಡುವಾಗನು ಪರ್ಟಿಕ್ಯುಲರ್ಲಿ ಇಂಥನ್ನೇ ಯೂಸ್ ಮಾಡ್ಬೇಕಂತ. ಎಜುಕೇಶನ್ ಪರ್ಪಸ್ ಯೂಸ್ ಮಾಡ್ಬೇಕು, ಕಬ್ರಸ್ತಾನ್ ಯೂಸ್ ಮಾಡ್ಬೇಕು, ಈದ್ಗಾ ಯೂಸ್ ಮಾಡ್ಬೇಕು, ಇಲ್ಲ ಮಸೀದಿ ಕಟ್ಬೇಕು, ಜನಗಳಿಗೆ ಒಳ್ಳೇದಾಗದಂತಾನೆ ದಾನ ಮಾಡೋದು. ಸುಮ್ ಯಾರು ಕೊಡಲ್ಲ. ಏನಕ್ಕಂದ್ರೆ ಅವ್ರ ರಿಲೇಷನ್ ಇರ್ತಾರೆ. ಅದ್ ಬಿಟ್ಟು ಏನಕ್ಕೆ ಇದ್ ಮಾಡ್ತಾರೆ? ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ದಿದ್ರೆ, ನಮ್ಮ ಅಪ್ಪನ ಆಸ್ತಿ ಇದ್ರೆ